ಎಲ್ಲರಿಗೂ ನಮಸ್ತೆ. ನಾನು ಪನ್ನೀರ್ ಬಟರ್ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಎಲ್ಲರೂ ಈ ರೀತಿ ಮಾಡಿ ನೋಡಿ. ಚಪಾತಿಗೆ, ರೋಟಿಗೆ ಮತ್ತು ಪರೋಟಗೆ ಎಲ್ಲದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಗೋಡಂಬಿ ಬಂದು ನಾನು 10ರಿಂದ 15 ನೆನೆಸ್ತಾ ಇದ್ದೀನಿ. ಗೋಡಂಬಿ ಹಾಕಿಲ್ಲ ಅಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು 5 ನಿಮಿಷ ಇಲ್ಲಾಂದರೆ ಒಂದು 7 ನಿಮಿಷ ನೆನೆಸಿದ್ರೆ ಸಾಕು. ಯಾಕಂದರೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಗೋಡಂಬಿನೂ, ಅದಕ್ಕೆ ನೆನೆಸ್ತಾ ಇದ್ದೀನಿ. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಎಲ್ಲರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಪನ್ನೀರ್ ಬಟರ್ ಮಸಾಲ. ಆ ಟೊಮೊಟೊ ಬಂದು 2 ಟೊಮೊಟೊ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ 1 ಗಡ್ಡೆ, ಶುಂಠಿ 1 ಇಂಚು, ಈರುಳ್ಳಿ ಬಂದು 2. ನಾನು 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ. ಅಕಸ್ಮಾತ್ ನೀವೇನಾದರೂ 100 ಗ್ರಾಮ್ 200 ಗ್ರಾಮ್ ಇನ್ನೂ ಎಕ್ಸ್ಟ್ರಾ ತಗೊಂಡ್ರೆ ಇನ್ನೂ ಒಂದು 2 ಟೊಮೊಟೊ 2 ಈರುಳ್ಳಿ ಜಾಸ್ತಿ ಹಾಕಿ. ಪೇಸ್ಟ್ ಬೇಕು ನಮಗೆ, ಯಾಕಂದರೆ ನಾವು ಇದರಲ್ಲಿ ತೆಂಗಿನಕಾಯಿ ಹಾಕಲ್ಲ. ಹಾಗಾಗಿ ಟೊಮೊಟೊ, ಈರುಳ್ಳಿ, ಗೋಡಂಬಿ ಇದು ಒಂದು ಸ್ವಲ್ಪ ನಿಮಗೇನಾದರೂ ಜಾಸ್ತಿ, ನೀವು ಪನ್ನೀರ್ ಏನಾದರೂ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ರೆ ಇದನ್ನೊಂದು ಸ್ವಲ್ಪ ಕ್ವಾಂಟಿಟಿ 1-2 ಆ ರೀತಿ ಎಕ್ಸ್ಟ್ರಾ ತಗೊಳ್ಳಿ. 1 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ಬಟರ್ ಹಾಕಿ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ತುಂಬ ಏನು ಕಷ್ಟ ಆಗಲ್ಲ, ತುಂಬ ಬೇಗನೆ ಮಾಡ್ಕೋಬೋದು ಮತ್ತು ಬೇಗ ಸಹ ಆಗೋಗುತ್ತೆ. ಟಿಫನ್ಗೆಲ್ಲ ಮಕ್ಕಳಿಗೆ ಮಾಡಿಕೊಟ್ರೆ ಟಿಫನ್ ಬಾಕ್ಸಿಗೆ ಎತ್ಕೊಂಡು ಹೋದಾಗ ಅವರು ಸ್ವಲ್ಪನೂ ಬಿಟ್ಕೊಬರಲ್ಲ. ಅಷ್ಟು ಚೆನ್ನಾಗಿರುತ್ತೆ ಪನ್ನೀರ್ ಬಟರ್ ಮಸಾಲ. ಒಂದು ಸಲ ಮಾಡಿ ನೋಡಿ. ಮತ್ತು ಲಾಸ್ಟಿಗೆ ಒಂದು 1/4 ಸ್ಪೂನು ಅರಿಶಿನ ಹಾಕಿ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ. ಅದು ಆರೋ ಅಷ್ಟಿಗೆ ನಾವು ಪನ್ನೀರ್ ಕಟ್ ಮಾಡ್ಕೊಳ್ಳೋಣ. ಪನ್ನೀರ್ ಬಂದು ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು ಪೀಸಸ್ಸು. ನಾನೊಂದು ಸ್ವಲ್ಪ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಆರಿದ ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಇದರಲ್ಲೇ ನಾವು ನೆನೆಸಿಟ್ಟಿರ್ತೀವಲ್ವ ಗೋಡಂಬಿ ಸಹ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಗೋಡಂಬಿ ನೆನೆಸಿರೋ ನೀರೇ ಸಹ ಹಾಕ್ಕೋಬೋದು, ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ನೀರಾದರೆ ಚೆನ್ನಾಗಿರಲ್ಲ ಗ್ರೇವಿ, ಸ್ವಲ್ಪ ಗಟ್ಟಿ ಇರಬೇಕು. ಅದೇ ಬಾಣಲಿಯಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿ, ಪಲಾವ್ ಎಲೆ 2 ಮತ್ತು ಮೊಗ್ಗೊಂದು ಹಾಕ್ತಾಯಿದ್ದೀನಿ, ಚಕ್ಕೆ 1 ಪೀಸ್ ಹಾಕಿದ್ದೀನಿ, ಬೆಣ್ಣೆ 1 ಸ್ಪೂನು ಇಷ್ಟು ಹಾಕಿ 1/4 ಸ್ಪೂನು ಅರಿಶಿನ, ಅರ್ಧ ಸ್ಪೂನು ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಸಣ್ಣ ಉರಿಯಲ್ಲಿ ಇಡಿ, ಜೋರಾಗಿ ಇಡಬೇಡಿ, ಸೀದೋಗ್ಬಿಡುತ್ತೆ. ಅದೆಲ್ಲ ಹಾಕಿದ್ಮೇಲೆ ನಾವು ಮಿಕ್ಸಿ ಮಾಡಿರ್ತೀವಲ್ವ ಆ ಮಸಾಲೆ ಸಹ ಹಾಕ್ಕೊಳ್ಳಿ. 1 ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಎಣ್ಣೆ ಎಲ್ಲ ಮೇಲೆ ಬರೋ ತನಕ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ನೀರೇನು ಹಾಕೋದಕ್ಕೆ ಹೋಗಬೇಡಿ, ನಾವು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ವ ಆಗ ಹಾಕಿರ್ತೀವಲ್ಲ ಅಷ್ಟೇ ನೀರು ಸಾಕು. ಮತ್ತು ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನೇ ಇದರಲ್ಲಿ ಹಾಕ್ಕೊಳ್ಳಿ, ನೀರು ಹಾಕಬಾರ್ದು. ಬಟಾಣಿ ಬಂದು ನಾನು ಒಣ ಬಟಾಣಿ ಹಾಕಿದ್ದೀನಿ, ನೀವು ಹಸಿ ಬಟಾಣಿ ಇದ್ದರೂ ಸಹ ಹಾಕ್ಕೋಬೋದು. ನಾನು ನೈಟ್ ನೆನೆಸಿ 1-2 ವಿಸಿಲ್ ಆದಮೇಲೆ ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪು ಬಟಾಣಿ ಹಾಕಿದ್ದೀನಿ ಮತ್ತು ಪನ್ನೀರ್ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಮತ್ತೆ ಒಂದು 5ರಿಂದ 6 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಯಾಕಂದರೆ ಬಟಾಣಿ ಬೆಂದಿರುತ್ತಲ್ವ. ನಾನು ಪನ್ನೀರ್ ಬಂದು ಹಾಗೆ ಹಾಕ್ತಾಯಿದ್ದೀನಿ. ನಿಮಗೆ ಹಾಗೆ ಇಷ್ಟ ಆಗಿಲ್ಲ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು 1 ಸ್ಪೂನು ಸಕ್ಕರೆ ಸಹ ಹಾಕ್ಕೋಬೇಕು. ಪನ್ನೀರ್ ನೀವು ಹಾಗೆ ಹಾಕೋರು ಇಷ್ಟ ಆಗಲ್ಲ ಅಂದಾಗ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಎಣ್ಣೆಯಲ್ಲಿ ಇಲ್ಲಾಂದರೆ ಬಟರಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಹಾಕ್ಕೋಬೋದು. ನಾನು ಆ ರೀತಿ ಮಾಡಿಲ್ಲ, ಹಾಗೆ ಹಾಗೆ ಪನ್ನೀರ್ ಸೇರಿಸ್ತಾ ಇದ್ದೀನಿ. ಇಷ್ಟು ಹಾಕಿ ಒಂದು 5ರಿಂದ 6 ನಿಮಿಷ ಅದೆಲ್ಲ ಫ್ರೈ ಆದರೆ ಸಾಕಾಗುತ್ತೆ. ಮತ್ತು ಇನ್ನೊಂದು ಸ್ಪೂನ್ ಬಟರ್ ಹಾಕಿ ಲಾಸ್ಟಿಗೆ ಕಸ್ತೂರಿ ಮೇಥಿ ಪೌಡರ್ ಹಾಕಬೇಕು. ಕಸ್ತೂರಿ ಮೇಥಿ ಪೌಡರ್ ಹಾಕಿದ್ರೆ ತುಂಬ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ,
ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ಲೈಕ್ ಮಾಡಿ, ಮತ್ತು ಏನಾದರೂ ಇದರಲ್ಲೇನಾದರೂ ನಿಮಗೆ ಮಿಸ್ಟೇಕ್ ಅನಿಸಿದ್ರೆ ಕಾಮೆಂಟ್ ಮಾಡಿ, ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.